ಆತ್ಮೀಯ ವೀಕ್ಷಕರೇ, ಆರ್ಫಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಎಚ್ ಪುಟ್ಟಸ್ವಾಮಿ ಗೌಡರವರ ನಿವಾಸದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರವರ ನಿವಾಸದಲ್ಲಿ ಏರ್ಪಡಿಸಿದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣಾ ಕಾರ್ಯಕ್ರಮದಲ್ಲಿ ಮಲ್ಲಸಂದ್ರ ಗಂಗಾಧರಪ್ಪರವರು ಸಭೆಗೆ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರವರಿಗೆ ಸ್ವಾಗತ ಕೋರಿದರು. ಹಾಗೆಯೇ ಹಿರಿಯ ಮುಖಂಡರಾದ ಅಶೋಕ್ ಕುಮಾರ್ ತೊಂಡೆಬಾವಿ, ಅಧ್ಯಕ್ಷರಾದ ರಾಮ್ ಗೋಪಾಲ್ ವರ್ಮಾ, ಆರ್ ರೆಡ್ಡಿ, ನಂಜುಂಡಪ್ಪನವರನ್ನು ಸ್ವಾಗತ ಕೋರಿ ಕಾರ್ಯಕ್ರಮವನ್ನು ಮುಂದುವರಿಸಿದರು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕಿನ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರವರು, ನಾನು ಗೌರಿಬಿದನೂರಿಗೆ ಬಂದಾಗಿನಿಂದ 4 ರಿಂದ 5 ವರ್ಷಗಳಿಂದ ಬಸ್ ಪಾಸನ್ನು 80 ವಿದ್ಯಾರ್ಥಿಗಳಿಗೆ ವರ್ಷಕ್ಕೊಮ್ಮೆ ನೀಡುತ್ತಿದ್ದೇನೆ. ಅದೇ ರೀತಿ ಈ ವರ್ಷದಿಂದ ನಿರಂತರವಾಗಿ ವರ್ಷಕ್ಕೊಮ್ಮೆ 60 ರಿಂದ 70 ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುತ್ತೇನೆ ಎಂದು ಹೇಳಿದರು. ನುಡಿದಂತೆ ನಡೆಯುತ್ತೇನೆ ಎಂದು ತಿಳಿಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ವಿತರಣೆ ಮಾಡಿದರು. ಈ ಸಭೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ತುಳಸಿ ನಾಯಕ್, ಆರ್ಫಾ ನ್ಯೂಸ್, ಗೌರಿಬಿದನೂರು. ನಾವು ಆ ಒಂದು ಬೇರೆಗೆ ಸಾವಿರ ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ಸು ಪಾಸ್ ಮಾಡಿಕೊಳ್ಳುವಂಥ ಒಂದು ಇದನ್ನ ದಾಟ್ತೀವಿ ಅನ್ನೋ ಒಂದು ಭಾವನೆ ಇದೆ. ಆ ಒಂದು ಏನೇ ದಾಟ್ತೀವಿ ಅಂತ ಭಾವನೆ ಇದೆ. ಇನ್ನು ವಿದ್ಯಾರ್ಥಿಗಳು ಈಗ ತಾನೇ ಸ್ಟಾರ್ಟ್ ಆಗಿದ್ದು, ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಿಮಗೆಲ್ಲ ವಿದ್ಯೆ ಕಲಿಯುವಂಥಗೆ ತೊಂದರೆ ಆಗಬಾರ್ದು, ದುಡ್ಡಿನ ಕೊರತೆ ಬರಬಾರ್ದು, ಅವ್ರಿಗೆ ಸುಲಲಿತವಾಗಿ ವಿದ್ಯೆ ಕಲಿ ಹುಡುಗರು ಯಾವ ಕೊರತೆಗಳಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು. ವಿದ್ಯೆ ಒಂದು ಆಸ್ತಿನ ನಿಮಗೆಲ್ಲ ಗೊತ್ತಾ ಇದೆ. ಯಾವುದೇ ಆಸ್ತಿ ಇದ್ರೂ ಶಾಶ್ವತವಾಗಿರಲ್ಲ. ವಿದ್ಯೆನ ಒಂದು ಚೆನ್ನಾಗಿ ಕಲಿತ್ರೆ, ಉದ್ಯೋಗ ಚೆನ್ನಾಗಿ ಎಜುಕೇಷನ್ ಕಲಿತ್ರೆ, ನೀವು ಒಳ್ಳೆ ಸ್ಕೋರ್ ಮಾಡಿ ಎಕ್ಸಾಮ್ನಲ್ಲಿ, SSLC, PUC, ಡಿಗ್ರಿನಲ್ಲಿ ನೀವು ಒಳ್ಳೆ ಉತ್ತಮವಾದಂಥ ಅಂಕಗಳನ್ನು ತೆಗೆದು ಗುಣಮಟ್ಟದಲ್ಲಿ ನೀವು ವಿದ್ಯೆಯನ್ನು ಕಲಿತ್ರೆ ಖಂಡಿತವಾಗೂ ನಿಮ್ಗೆ ಯಾವ ಕಂಪ್ನಿ ಕೂಡ ಕರೆದು ನಿಮ್ಗೆ ಕೆಲಸ ಕೊಡ್ತದೆ. ನಿಮ್ಮ ತಂದೆ ತಾಯಿಗಳ ಕಷ್ಟಗಳು ಹೇಗಿರ್ತದೆ, ಬಡತನದಲ್ಲಿ ಮಧ್ಯಮದಲ್ಲಿ ಏನು ಕಷ್ಟಪಟ್ಟು ವಿದ್ಯೆ ಕಲಿಸಿರ್ತಾರೆ, ಅದೆಲ್ಲ ಅವ್ರು ಸಂತೋಷ ಪಡುವಂಥ ಕಾಲ ಬರ್ತದೆ. ಅದೆಲ್ಲ ನೀವು ಮುಂದೆ ಮನಗಟ್ಕೊಂಡು ನೀವು ತಂದೆ ತಾಯಿಗಳನ್ನ ಏನು ಕಷ್ಟಪಡ್ತಾರೆ ಅಂತ ಗೊತ್ತಿದೆ. ಅವ್ರ ತಂದೆ ತಾಯಿಗಳ ಕಷ್ಟವನ್ನು ಪರಿಹರಿಸಬೇಕು ಅಂದರೆ ನೀವು ಈಗಿನ ಕಷ್ಟಪಟ್ಟು ಓದಬೇಕು ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ಮಕ್ಕಳಿಗೆ ಹೈಸ್ಕೂಲ್ಗೆ ಇರೋ ಮಕ್ಕಳಿಗೆ ಪ್ರೈಮರಿ ಸ್ಕೂಲಿಂದ ಮೊದಲೆಲ್ಲ ಉಚಿತವಾಗಿ ನೋಟ್ಬುಕ್ ಕೊಡ್ತಾ ಇದೆ. ಈ ಸಲ ನೋಟ್ಬುಕ್, ಯಾಕೆಂದರೆ ಎಲೆಕ್ಷನ್ ವರ್ಷದಲ್ಲೆಲ್ಲ ಬಿಜಿ ಆಯಿತು. ಆ ಒಂದು ಇದರೊಳಗೆ ಯಾವುದನ್ನು ಕೆಲವು ಕಾರ್ಯಕ್ರಮಗಳನ್ನ ಎಲೆಕ್ಷನ್ ನಡೆದ ತಕ್ಷಣ ಮಾಡೋಕ್ಕಾಗಲಿಲ್ಲ. ಅದನ್ನು ಈಗ ಎಲ್ಲವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಉಚಿತವಾಗಿ ಪುಸ್ತಕಗಳು ಕೊಡುವಂಥದ್ದು ಆ ಮಕ್ಕಳಿಗೆ, ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು, ಕಂಪ್ಯೂಟರ್ ಕ್ಲಾಸ್ನ ಎಲ್ಲ ಹೋಬಳಿಗಳು ತೆರೆಯುವಂಥದ್ದು ಎಲ್ಲನೂ ಕೂಡ ಈ ವರ್ಷದಿಂದ ಮತ್ತೆ ಕಂಟಿನ್ಯೂಸ್ ಆಗಿ 5 ವರ್ಷ ಕಂಟಿನ್ಯೂಸ್ ಆಗಿರ್ತದೆ. ಅದಕ್ಕೆಲ್ಲರೂ ಕೂಡ ತಾಲೂಕಿನ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇಟ್ಕೊಳ್ಳೋದು, ನಮ್ಮ ಮಕ್ಕಳು ಗುಣಮಟ್ಟದಲ್ಲಿ ಎಜುಕೇಶನ್ ಕಲಿಯಲಿ, ಮಧ್ಯಮ ವರ್ಗ ಮತ್ತು ಬಡತನದಲ್ಲಿರುವ ಮಕ್ಕಳಿಗೆ ಹೆಚ್ಚಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಗಳಿಂದ ಇವೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ನೀವು ಇದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಓದಿ ಅಂತ ನಿಮ್ಮೆಲ್ಲರೂ